ಮಿಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು. ಆಶಾ ಅವರೇ, ಒಂದು ನಿಮಿಷ. ತಗೊಳ್ಳಿ, ನೀವು ಹೊಸ ಬಿಸ್ನೆಸ್ಗೆ ಅಂತೇಳಿ ಪ್ರಿಪೇರ್ ಮಾಡಿದ ಫೈಲ್. ಏನು ಯೋಚನೆ ಮಾಡಿದ್ರಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರ ಬಗ್ಗೆ? ನಾನು ಅವತ್ತೇ ಹೇಳಿನಲ್ಲ, ನಿಮ್ಮ ಪ್ರಪೋಸಲ್ ತುಂಬ ಚೆನ್ನಾಗಿದೆ. ಯು ಕ್ಯಾನ್ ಗೋ ಅಹೆಡ್ ವಿತ್ ದಟ್. ನನಗೆ ಇಂಡಿಪೆಂಡೆಂಟಾಗಿ ಬಿಸ್ನೆಸ್ ರನ್ ಮಾಡಬೇಕು ಅಂತ ಆಸೆ ಇತ್ತು. ರಾಜೀವ್ ಅವರೇ, ನೀವು ನಿಮ್ಮ ಪೆಟ್ರೋಲಿಯಂ ಬಿಸ್ನೆಸ್ಸಲ್ಲಿ ನನಗೆ ಜಾಯ್ನ್ ಆಗೋಕ್ಕೆ ಹೇಳಿದ್ರಿ. ಆದರೆ ನನ್ನ ಸಾಮರ್ಥ್ಯದಿಂದ ಏನಾದರೂ ಸಾಧಿಸಬೇಕು ಅಂತ ಬಯಸ್ತಿದ್ದೆ. ಅದಕ್ಕೆ ಇವಾಗ ನೀವು ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು. ರಾಜೀವ್ ಅವರೇ, ಕಂಪ್ನಿ ಯಾರ ಹೆಸರಲ್ಲಿ ಮಾಡ್ತಾಯಿದ್ದೀರಾ? ನಿಮ್ಮ ತಂಗಿ ಹೆಸರಲ್ಲ? ಇಲ್ಲ. ಹಾಗಾದರೆ ನಿಮ್ಮ ತಾಯಿಯವ್ರ ಹೆಸರಲ್ಲಿ ಮಾಡ್ತಾಯಿದ್ದೀರಾ? ಇಬ್ಬರ ಹೆಸರಲ್ಲೂ ಆಗೋದಿಲ್ಲ ಆಶಾ ಅವರೇ. ಯಾಕೆ? ನನ್ನ ತಾಯಿ ತಂಗಿ ಯೋಚನೆ ಮಾಡೋ ರೀತಿಯೇ ಬೇರೆ, ನಾನು ಯೋಚನೆ ಮಾಡೋ ರೀತಿಯೇ ಬೇರೆ. ನನಗೆ ಅವ್ರ ಬಗ್ಗೆ ಪ್ರೀತಿ ಮಮಕಾರ ಎಲ್ಲ ಇವೆ, ಆದರೆ ಅವರಿಗೆ ನನ್ನ ಬಗ್ಗೆ ಆ ಥರದ ಯಾವ ಭಾವನೆಗಳು ಇಲ್ಲ. ನನ್ನ ತಂಗಿ ಸುಖವಾಗಿರಬೇಕು, ತಾಯಿ ಸುಖವಾಗಿರಬೇಕು ಅಂತ ನನ್ನ ಆಸೆ. ಅದಕ್ಕೆಲ್ಲ ನಾನು ಎಷ್ಟೆಲ್ಲ ಮಾಡಿದ್ದೀನಿ, ಆದರೆ ಅದು ಯಾವುದೂ ಅವ್ರಿಗೆ ಅರ್ಥನೇ ಆಗೋದಿಲ್ಲ. ನನ್ನ ಬಗ್ಗೆ ಅವರಲ್ಲಿರೋ ಭಾವನೆಗಳು ಅವ್ರನ್ನ ಸುಖದ ದಾರಿಯಿಂದ ದೂರ ಮಾಡುತ್ತವೆ. ನಾನು ಎಷ್ಟೇ ಹತ್ತಿರ ಆಗ್ಲಿಕ್ಕೆ ಪ್ರಯತ್ನ ಪಟ್ಟರೂ ಅವರು ನನ್ನಿಂದ ದೂರ ಆಗ್ತಾರೆ. ಯಾರೇನು ಮಾಡೋಕ್ಕಾಗುತ್ತೆ, ಅವ್ರ ಬ್ಯಾಡ್ ಲಕ್. ನನ್ನ ಮಾತುಗಳನ್ನ ಕೇಳಿದರೆ ಸುಖದ ಜೀವನ ನಡೆಸ್ಬೋದು ಅವರು. ಆದರೆ ನನಗೆ ಗೊತ್ತು, ಅವ್ರು ಯಾವತ್ತೂ ನನ್ನ ಮಾತುಗಳಿಗೆ ಬೆಲೆ ಕೊಡೋದಿಲ್ಲ. ಹೋಗ್ಲಿ ಬಿಡಿ. ಹೆಣ್ಮಕ್ಳ ಹೆಸರಲ್ಲಿ ಕಂಪ್ನಿ ಶುರು ಮಾಡಿದರೆ ಸರ್ಕಾರದಿಂದ 60% ಸಬ್ಸಿಡಿ ಸಿಗ್ತಾಯಿತ್ತು. ಈಗೇನು ಮಾಡೋದು? ನಿಮ್ಮ ತಾಯಿ ಅಥವಾ ನಿಮ್ಮ ತಂಗಿ ಹೆಸರಲ್ಲಿ ಕಂಪ್ನಿ ಶುರು ಮಾಡೋಕ್ಕಾಗಲ್ವಲ್ಲ? ನಿಮ್ಮ ಹೆಸರಲ್ಲೇ ಶುರು ಮಾಡೋಣ. ನೋ ನೋ ನೋ, ಅನಾವಶ್ಯಕವಾಗಿ ಕಂಪ್ನಿಗೆ ಸಿಗೋವಂಥ ಸೌಲಭ್ಯಗಳನ್ನು ಕಳ್ಕೊಳ್ಳೋದು ಬೇಡ. ನೀವೇ ಹೇಳಿದ್ರಲ್ಲ 60% ಸಬ್ಸಿಡಿ ಸಿಗುತ್ತೆ ಅಂತೇಳಿ. ಹಾಗಾದರೆ ಏನು ಮಾಡೋದು? ಒಂದು ಕೆಲಸ ಮಾಡೋಣ, ಕಂಪ್ನಿನ ನಿಮ್ಮ ಹೆಸರಲ್ಲೇ ಶುರು ಮಾಡೋಣ. ನನ್ನ ಹೆಸರಲ್ಲ? ಹೌದು, ನಿಮ್ಮ ಹೆಸರಲ್ಲೇ. ಬೇಡ. ಯಾಕೆ? ತಂಗಿ ಸ್ಥಾನದಲ್ಲಿ ನಿಂತು ಈ ಮನೆ ಜವಾಬ್ದಾರಿಗಳನ್ನೆಲ್ಲ ನಿರ್ವಹಿಸ್ತಾ ಇದ್ದೀರಾ. ನೀವು ಈ ಮನೆಯವರೇ ಅಲ್ವಾ? ನಿಮ್ಮ ಹೆಸರಲ್ಲಿ ಹಾಕಿರಬಾರ್ದು ಕಂಪ್ನಿ? ಹಾಗಲ್ಲ ರಾಜೀವ್ ಅವರೇ, ಇದು ಕಂಪ್ನಿ ಜವಾಬ್ದಾರಿ. ನೀವೇ ಹೇಳ್ತಿದ್ರಿ ಅಲ್ವಾ, ಇಂಡಿಪೆಂಡೆಂಟಾಗಿ ಒಂದು ಬಿಸ್ನೆಸ್ನ ಹ್ಯಾಂಡಲ್ ಮಾಡಬೇಕು ಅಂತ. ಇದೊಂದು ಅವಕಾಶ. ಆಶಾ ಅವರೇ, ನನಗೆ ನಿಮ್ಮ ಬಗ್ಗೆ ನಂಬಿಕೆ ಇದೆ. ಇಷ್ಟೊಂದು ನಂಬಿಕೆ ಇಟ್ಟಿದ್ದೀರಾ ನನ್ನ ಬಗ್ಗೆ. ಥ್ಯಾಂಕ್ ಯು. ಆಶಾ ಅವರೇ, ಆ್ಯಕ್ಚುಲಿ ಥ್ಯಾಂಕ್ಸ್ನ ನಾನು ನಿಮ್ಗೆ ಹೇಳಬೇಕು. ಯಾಕಂದರೆ ಕಂಪ್ನಿ ನಿಮ್ಮ ಹೆಸರಲ್ಲಿರುತ್ತೆ, ನನಗೆ ತಾನೇ ಲಾಭ ಬರುತ್ತೆ. ನಾನು ಯಾವೊಬ್ಬ ವ್ಯಕ್ತಿಯನ್ನು ಅಷ್ಟು ಸುಲಭವಾಗಿ ನಂಬೋದಿಲ್ಲ. ಆದರೆ ಎಷ್ಟು ಸಲ ಜಡ್ಜ್ ಮಾಡೋದು, ಎಷ್ಟು ಸಲ ಪರೀಕ್ಷೆ ಮಾಡೋದು. ಇನ್ಫ್ಯಾಕ್ಟ್ ಮೊದಲು ನಿಮ್ಮನ್ನು ನಂಬಿರಲಿಲ್ಲ. ನಾನು ಸಾಕಷ್ಟು ಗಮನಿಸಿದ್ದೀನಿ ನಿಮ್ಮನ್ನು. ಈ ಮನೆ ಬಗ್ಗೆ, ನನ್ನ ಮಗು ಬಗ್ಗೆ, ನಾವೀಗ ಹೊಸದಾಗಿ ಶುರು ಮಾಡ್ತಿರೋ ಕಂಪ್ನಿ ಬಗ್ಗೆ, ನಿಮ್ಮ ಆಫೀಸ್ ಕೆಲಸಗಳ ಹೊರತಾಗಿಯೂ ಎಷ್ಟೆಲ್ಲ ಕೇರ್ ತೊಗೊಂಡಿದ್ದೀರಾ ನೀವು. ಇಷ್ಟೆಲ್ಲ ನೋಡಿದ ಮೇಲೆ ನಿಮ್ಮನ್ನು ನಂಬದೇ ಇರೋದಕ್ಕೆ ಕಾರಣ ಆದರೂ ಏನಿದೆ? ಅದಕ್ಕೆ ನಿಮ್ಮ ಹೆಸರಲ್ಲೇ ಹೊಸದಾಗಿ ಕಂಪ್ನಿನ ಶುರು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಥ್ಯಾಂಕ್ ಯು. ನಿಜ ಹೇಳಬೇಕು ಅಂತಂದರೆ
ಪೆಟ್ರೋಲಿಯಂ ಬಿಸ್ನೆಸ್ನಿಂದ ಬರೋ ಪ್ರಾಫಿಟ್ ಮುಂದೆ ಇದರಲ್ಲಿ ಬರೋ ಪ್ರಾಫಿಟ್ ಏನೂ ಅಲ್ಲ. ಆದರೆ ನೀವು ಪೆಟ್ರೋಲಿಯಂ ಬಿಸ್ನೆಸ್ಗೆ ನಮ್ಮ ಜೊತೆ ಜಾಯಿನ್ ಆಗೋದಿಲ್ಲ ಅಂತ ಹೇಳಿದ್ರಿ. ನಿಮಗೆ ಸ್ವಂತ ಸಾಮರ್ಥ್ಯದಿಂದ ಏನಾದರೂ ಸಾಧಿಸಬೇಕು ಅನ್ನೋ ಹಂಬಲ ಇದೆ. ನಿಮಗೋಸ್ಕರ ಏನಾದರೂ ಮಾಡಬೇಕು ಅನ್ನೋ ಆಬ್ಲಿಗೇಷನ್ ನನಗಿದೆ. ಅದಕ್ಕೆ ಈ ಕಂಪ್ನಿನ ನಿಮ್ಮ ಹೆಸರಲ್ಲಿ ಶುರು ಮಾಡ್ತಾ ಇರೋದು. ಬ್ಯಾಂಕ್ನವ್ರ ಹತ್ರ ಮಾತಾಡಿ ಲೋನ್ ಸ್ಯಾಂಕ್ಷನ್ ಮಾಡಿಸ್ಕೊಳ್ಳೋಣ. ಲೋನ್ಗೆ ನಾನು ಸೆಕ್ಯೂರಿಟಿ ಕೊಡ್ತೀನಿ. ಸೊ ಸೆಕ್ಯೂರಿಟಿ ನನ್ನ ಹೆಸರಲ್ಲಿರುತ್ತೆ, ಅಮೌಂಟ್ ನಿಮ್ಮ ಹೆಸರಲ್ಲಿರುತ್ತೆ. ಒಂದು ಸಾರಿ ನಾವು ಪ್ರೊಡಕ್ಷನ್ ಶುರು ಮಾಡಿದ ಮೇಲೆ ಸರ್ಕಾರದವರು ಸಬ್ಸಿಡಿ ರಿಲೀಸ್ ಮಾಡ್ತಾರೆ. ಆ ಸಬ್ಸಿಡಿಯಿಂದ ನಾವು ಲೋನ್ ಕ್ಲಿಯರ್ ಮಾಡ್ಬೋದು. ನಾವೆಷ್ಟು ಫಾಸ್ಟಾಗಿ ಎಫಿಷಿಯೆಂಟಾಗಿ ಕೆಲಸ ಮಾಡ್ತೀವೋ ಅಷ್ಟು ಬೇಗ ಪ್ರಾಫಿಟ್ ನಮ್ಮದಾಗತ್ತೆ. ಖಂಡಿತ ನೀವು ಸಕ್ಸೀಡ್ ಆಗ್ತೀರಾ ಆಶಾ ಅವರೇ. ಆ ನಂಬಿಕೆ ನನಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹೇಗೆ ನಡೀತಾ ಇದೆ ವೈದೇಹಿ ನದಿ ಸಂರಕ್ಷಣಾ ಆಂದೋಲನ? ಚೆನ್ನಾಗಿ ನಡೀತಾ ಇದೆ ಚಿತ್ತರಂಜನ್. ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನಮ್ಮ ಆಂದೋಲನದ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಆಗ್ತಿದೆ. ಬೇರೆ ಬೇರೆ NGOಗಳು, ಸಂಘ ಸಂಸ್ಥೆಗಳೆಲ್ಲ ನಮ್ಮ ಆಂದೋಲನಕ್ಕೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಓ, ವೆರಿ ಗುಡ್. ಅಷ್ಟೇ ಅಲ್ಲ ಚಿತ್ತರಂಜನ್, ಬೇರೆ ಬೇರೆ ರಾಜ್ಯದ ಜನರು ಕೂಡ ನಮ್ಮ ಆಂದೋಲನಕ್ಕೆ ಸೇರ್ಕೋತಾ ಇದ್ದಾರೆ. ಪತ್ರಗಳು, SMS, ಇಮೇಲ್ ಮೂಲಕ ನಮ್ಮ ಆಂದೋಲನ ಉದ್ದೇಶದ ಬಗ್ಗೆ ತಿಳಿಸ್ತಾ ಇದ್ದಾರೆ. ವಂಡರ್ಫುಲ್. ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ನಿಜ ಚಿತ್ತರಂಜನ್, ನನ್ನ ಜೊತೆ ಕೆಲಸ ಮಾಡ್ತಿರೋರು ತುಂಬಾ ಶ್ರಮ ಬೀಳ್ತಾ ಇದ್ದಾರೆ. ಓ, ವೆರಿ ಗುಡ್. ಚಿತ್ತರಂಜನ್, ಬಯೋಪೆಟ್ರೋಲಿಯಂ ಎಕ್ಸ್ಟ್ರಾಕ್ಷನ್ಗೆ ಮೆಷಿನರೀಸು ಮತ್ತು ರಿಫೈನರೀಸ್ ಎಲ್ಲ ಸೆಟಪ್ ಮಾಡಾಯ್ತಲ್ವಾ? ಹೌದು, ದೇಶದ ಎಲ್ಲ ಕಡೆ ಎಕ್ಸ್ಟ್ರಾಕ್ಷನ್ ಯೂನಿಟ್ಗಳನ್ನ ಸೆಟಪ್ ಮಾಡಿದ್ದೀವಿ. ಪ್ರೊಸೆಸಿಂಗ್ ಶುರು ಮಾಡೋದಷ್ಟೇ ಬಾಕಿ. ರೈತರು ಪೆಟ್ರೋಷಿಯಾ ಗಿಡಗಳನ್ನು ಬೆಳೆಯೋದಕ್ಕೆ ಶುರು ಮಾಡಿದ್ದಾರೆ. ಹಾಗಾದರೆ ಬಯೋಪೆಟ್ರೋಲ್ನ ರಿಲೀಸ್ ಮಾಡೋದಕ್ಕೆ ಯಾಕೆ ತಡ ಮಾಡ್ತಾ ಇದ್ದೀರಾ? ನೀವು ಈಗ ಬಯೋಪೆಟ್ರೋಲ್ನ ರಿಲೀಸ್ ಮಾಡಿದ್ರೆ ನಮ್ಮ ಆಂದೋಲನಕ್ಕೆ ತುಂಬ ಸಹಾಯ ಆಗುತ್ತೆ ಚಿತ್ತರಂಜನ್. ಐ ಥಿಂಕ್ ಇಟ್ಸ್ ದ ರೈಟ್ ಟೈಮ್. ತಿಲಕ್, ನಮ್ಮ ಕಡೆಯಿಂದ ಬಯೋಪೆಟ್ರೋಲ್ ರಿಲೀಸ್ ಮಾಡೋದಕ್ಕೆ ಎಲ್ಲ ರೆಡಿಯಾಗಿದೆ. ಆದರೆ ನಮ್ಮ ದೇಶದಲ್ಲಿ ಮಾತ್ರ ಅಲ್ವಲ್ಲ ಬಯೋಪೆಟ್ರೋಲ್ ರಿಲೀಸ್ ಆಗಬೇಕಾಗಿರೋದು. ನಮ್ಮ ಇನ್ಸ್ಟಿಟ್ಯೂಟ್ನಿಂದ ಬೇರೆ ಕಂಪ್ನಿ ಕೂಡ ಪೇಟೆಂಟ್ ತೊಗೊಂಡಿದೆ. ನಿಮಗೆ ಗೊತ್ತಲ್ಲ, ನಾವು ಬರೀ ಇಂಡಿಯನ್ ಮಾರ್ಕೆಟಿಂಗ್ ರೈಟ್ಸ್ ಮಾತ್ರ ತೊಗೊಂಡಿರೋದು. ಬೇರೆ ಒಂದು ಅಮೇರಿಕನ್ ಕಂಪ್ನಿ ವರ್ಲ್ಡ್ ಮಾರ್ಕೆಟಿಂಗ್ ರೈಟ್ಸ್ನ ತೊಗೊಂಡಿದೆ. ಅದು ರಿಲೀಸ್ ಮಾಡೋವರೆಗೂ ನಾವು ರಿಲೀಸ್ ಮಾಡೋ ಹಾಗಿಲ್ಲ. ಆದರೆ ಆ ಅಮೇರಿಕನ್ ಕಂಪ್ನಿ ಯಾಕೆ ಬಯೋಪೆಟ್ರೋಲ್ನ ರಿಲೀಸ್ ಮಾಡೋಕ್ಕೆ ಇಷ್ಟು ತಡ ಮಾಡ್ತಾ ಇದೆ? ನಮ್ಮ ಹತ್ರ ಪೇಟೆಂಟ್ ತೊಗೊಂಡಿರೋ ಆ ಕಂಪ್ನಿ ಈಗಾಗಲೇ ಕನ್ವೆನ್ಷನಲ್ ಪೆಟ್ರೋಲ್ ಎಕ್ಸ್ಟ್ರಾಕ್ಷನ್ಗೆ ಅಂತ ಕುವೈತ್ ಮತ್ತು ಇರಾನ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದೆ. ಮೋಸ್ಟ್ಲಿ ಅದು ತನ್ನ ಇನ್ವೆಸ್ಟ್ಮೆಂಟ್ನ ರಿಕವರಿ ಕಾಯ್ತಾ ಇರಬಹುದು. ಅಷ್ಟೇ ಅಲ್ಲದೆ ಅವ್ರಿಗೆ ಬೇರೆ ಬೇರೆ ಆಬ್ಲಿಗೇಷನ್ಸ್ ಇರುತ್ತೆ. ಅಂದರೆ ಇಂಟರ್ನ್ಯಾಷನಲ್ ಕಾಂಟ್ರಾಕ್ಟ್ಸ್ ಅದು ಇದು ಅಂತ. ಅದನ್ನೆಲ್ಲ ಫುಲ್ಫಿಲ್ ಮಾಡ್ಕೊಳೋದಕ್ಕೆ ಅದು ಕಾಯ್ತಾ ಇರಬಹುದು. ಆ ಕಂಪ್ನಿ ಇನ್ನೂ ಯಾವ್ಯಾವ ಫ್ಯಾಕ್ಟ್ರಿನ ಕನ್ಸಿಡರ್ ಮಾಡಿ ನಮ್ಮ ಬಯೋಪೆಟ್ರೋಲ್ನ ರಿಲೀಸ್ ಮಾಡುತ್ತಾ ಯಾರಿಗೊತ್ತು. ಪೇಟೆಂಟ್ ತಗೊಳ್ಳೋವಾಗಲೇ ಆ ಕಂಪ್ನಿ ನಾನು ಬಯೋಪೆಟ್ರೋಲ್ನ ರಿಲೀಸ್ ಮಾಡೋವರೆಗೂ ಬೇರೆ ಎಲ್ಲೂ ರಿಲೀಸ್ ಮಾಡಬಾರ್ದು ಅಂತ ಕಂಡೀಷನ್ ಹಾಕಿದೆ. ಸೊ ಆ ಕಂಪ್ನಿ ರಿಲೀಸ್ ಮಾಡೋವರೆಗೂ ನಾವು ಮಾಡೋ ಹಾಗಿಲ್ಲ. ಹಾಗಾದರೆ ನೀವು ಬಯೋಪೆಟ್ರೋಲ್ನ ರಿಲೀಸ್ ಮಾಡೋದಕ್ಕೆ ಇನ್ನೂ ಎಷ್ಟು ಸಮಯ ಬೇಕಾಗ್ಬೋದು ಚಿತ್ತರಂಜನ್? ಸ್ಪೆಸಿಫಿಕ್ಕಾಗಿ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. 3 ತಿಂಗಳಾಗಬಹುದು, 6 ತಿಂಗಳಾಗಬಹುದು. ಆ ಕಂಪ್ನಿ ಬಯೋಪೆಟ್ರೋಲ್ ರಿಲೀಸ್ ಮಾಡೋವರೆಗೂ ನಾವು ತುಂಬ ಕೇರ್ಫುಲ್ ಆಗಿರಬೇಕು. ನಿಮಗೆ ಗೊತ್ತಲ್ಲ, ಪೆಟ್ರೋಲಿಯಂ ಫೀಲ್ಡ್ನಲ್ಲಿ ಆ ಕಂಪ್ನಿ ತುಂಬ ಪವರ್ಫುಲ್. ಸರಿಯಾದ ಟೈಮಿಗೆ ಅವ್ರು ಕಾಯ್ತಾ ಇರ್ತಾರೆ. ಅವ್ರ ಸ್ಟ್ರಾಟಜೀಸ್ ಏನು ಅಂತ ನಮಗೆ ಗೊತ್ತಾಗಲ್ಲ. ಹಾಗಾಗಿ ಅವ್ರು ರಿಲೀಸ್ ಮಾಡೋವರೆಗೂ ನಾವು ಮಾಡೋ ಹಾಗಿಲ್ಲ. ನಾವು ಬಯೋಪೆಟ್ರೋಲ್ ರಿಲೀಸ್ ಮಾಡೋದಕ್ಕೆ ರೆಡಿ ಇದ್ದೀವಿ ಅಂತ ಗೊತ್ತಾದರೆ ಅದಕ್ಕೆ ಸಾಕಷ್ಟು ಏಜೆನ್ಸಿಗಳು ತಡೆಯೋದಕ್ಕೆ ರೆಡಿ ಇರ್ತವೆ. ನೋಡಿ ಚಿತ್ತರಂಜನ್, ಎಂಥ ವಿಪರ್ಯಾಸ. ನನಗೆ ಕನ್ವೆನ್ಷನಲ್ ಪೆಟ್ರೋಲ್ಗೆ ಆಲ್ಟರ್ನೇಟ್ ಆಗಿ ಬಯೋಪೆಟ್ರೋಲ್ ಇದೆ ಅಂತ ಗೊತ್ತಿದ್ರು ಅದನ್ನೆಲ್ಲೂ ಹೇಳೋಕ್ಕಾಗ್ತಿಲ್ಲ. ಚಿತ್ತರಂಜನ್, ನೀವು ಎಷ್ಟು ಬೇಗ ಮಾರ್ಕೆಟ್ಗೆ ಬಯೋಪೆಟ್ರೋಲ್ನ ರಿಲೀಸ್ ಮಾಡ್ತಿರೋ ಅಷ್ಟು ಬೇಗ ನಮ್ಮ ಆಂದೋಲನ ಯಶಸ್ವಿಯಾಗೋದಕ್ಕೆ ಸಹಾಯ ಆಗುತ್ತೆ. ಐ ಅಂಡರ್ಸ್ಟ್ಯಾಂಡ್ ತಿಲಕ್, ಕೀಪ್ ಗೋಯಿಂಗ್. ಆ ಕಂಪ್ನಿ ಬಯೋಪೆಟ್ರೋಲ್ ರಿಲೀಸ್ ಮಾಡಿದ ತಕ್ಷಣ ನಾವು ರಿಲೀಸ್ ಮಾಡ್ತೀವಿ.
ನಾನು ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಹುಡುಗಿ ನೋಡಾಗಿದೆ, ತುಂಬ ಚೆನ್ನಾಗಿದ್ದಾಳೆ, ನನ್ನ ಚೆನ್ನಾಗಿ ಅರ್ಥ ಮಾಡ್ಕೋತಾಳೆ, ನನ್ನ ಕನಸುಗಳನ್ನ ನನಸು ಮಾಡೋಕ್ಕೆ ಬೆಂಬಲ ಕೊಡ್ತಾಳೆ. ಅವಳು ನಮ್ಮ ಫ್ಯಾಮ್ಲಿಗೂ ಪರಿಚಯ ಇರೋ ಹುಡುಗಿ. ಪ್ರಸಾದ್, ನನ್ನ ಮನೆ ಲಾಕ್ ಮಾಡ್ಕೊಂಡು ಬಂದಿಲ್ಲ, ಸುಮ್ಮನೆ ಚಿಲ್ಕ ಹಾಕೊಂಡು ಬಂದಿದ್ದೀನಿ. ಮನೆಯಲ್ಲಿ ಅಮೂಲ್ಯವಾದದ್ದು ಏನಿದೆ? ಅಮೂಲ್ಯವಾಗಿರೋಳು ನೀನೇ ನನ್ನ ಜೊತೆ ಇದೆಯಲ್ಲ, ಇನ್ಯಾಕೆ ಭಯ? ಹುಡುಗಾಟ ಆಡ್ಬೇಡಿ ಪ್ರಸಾದ್. ನೀ ಹೇಳಬೇಕಾದ್ರೆ ಕಾರಿಂದ ಹಾರ್ಬಿಡ್ತೀನಿ. ಮದ್ವೆಗೆ ಮೊದಲು ಹೀಗೆ ಎಲ್ಲ ಕಡೆ ಕರ್ಕೊಂಡು ಹೋಗ್ತೀರಾ, ಮದ್ವೆ ಆದ್ಮೇಲೆ ನನಗೋಸ್ಕರ ನಿಮಗೆ ಟೈಮೇ ಇರಲ್ಲ. ನೋ ಸಾರಿಕಾ, ಹಾಗೇನೂ ಆಗೋದಿಲ್ಲ. ಈಗ ಹೀಗೆ ಹೇಳ್ತೀರಾ ಅಷ್ಟೇ, ಆಮೇಲೆ ಬದಲಾಗ್ತೀರಾ. ನಾನು ಎಲ್ರ ಹಾಗಲ್ಲ. ಉಂಗ್ರ? ನಮ್ಮ ಎಂಗೇಜ್ಮೆಂಟ್ ರಿಂಗ್ ಹೇಗಿದೆ? ಇದ್ರ ಬೆಲೆ ಎಷ್ಟು? ಅದ್ರ ಬೆಲೆ ನಿನ್ನ ನಗುಗಿಂತ ಹೆಚ್ಚಲ್ಲ ಸಾರಿಕಾ. ಕೈಕಾಲು ಮುರಿದೋಗಿದ್ರ ನೋವಿನ ಜೊತೆಗೆ ಇನ್ನೊಂದು ರೀತಿ ನೋವನ್ನು ಅನುಭವಿಸ್ಬೇಕಾಗಿತ್ತು. ಯಾವ ಥರದ ನೋವು? ನಿನ್ನ ಕಳ್ಕೊಳ್ಳೋ ನೋವು. ನೀವೇ ನನ್ನ ಸಂಗಾತಿ ಅಂತ ಮನಸ್ಸಲ್ಲಿ ನಿಮ್ಮನ್ನ ಸ್ವೀಕರಿಸಿದ್ದೀನಿ. ಮನಸ್ಸು ಒಂದಾದ್ಮೇಲೆ ಮದುವೆ ಆದಾಗೆ ಅಲ್ವಾ? ನಿಜ ಸಾರಿಕಾ, ಮನಸ್ಸು ಬೆರೆತ ಮೇಲೆ ಮದುವೆ ಆದ ಹಾಗೆ. ಪ್ರಸಾದ್, ಇನ್ಯಾವತ್ತು ನನ್ನಿಂದ ದೂರ ಆಗೋ ಮಾತನ್ನ ತಮಾಷೆಗೂ ಮಾತಾಡಬೇಡಿ. 2-3 ದಿವಸದಿಂದ ನೋಡ್ತಾನೆ ಇದ್ದೀನಿ. ಮುಂಚೆ ಆದರೆ ಗಂಟೆಗಟ್ಟಲೆ ಫೋನ್ ಮಾಡಿ ಮಾತಾಡ್ತಿದ್ರು, ಈಗ ಒಂದೇ ಒಂದು ಫೋನ್ ಕಾಲ್ ಕೂಡ ಇಲ್ಲ. ಆಫೀಸಿಗೆ ಬಂದರೆ ಮಾತಾಡಲ್ಲ, ಅವಾಯ್ಡ್ ಮಾಡ್ತೀರಾ. ಪ್ರಸಾದ್, ನಾನು ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡಿ. ಸಾರಿಕಾ, ಲೇಟ್ ಆಗಿದೆ, ನಾನು ಅರ್ಜೆಂಟಾಗಿ ಎಲ್ಲೋ ಹೋಗಬೇಕು. ಪ್ರಸಾದ್, ನಾನಿನ್ನ ಮದುವೆ ಆಗೋಕ್ಕಾಗಲ್ಲ. ಯಾಕೆ? ಸಾರಿಕಾ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಈ ಮದುವೆ ಆಗೋಕ್ಕಾಗಲ್ಲ. ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಪ್ರಸಾದ್? ನಾನೇನು ತಪ್ಪು ಮಾಡಿದೆ ಅಂತ ನೀವು ನನಗೆ ಈ ಶಿಕ್ಷೆ ಕೊಡ್ತಾ ಇದ್ದೀರಾ? ನಿಮಗೂ ಗೊತ್ತು, ನೀವಿಲ್ಲದೆ ನನ್ನ ಜೀವನ ನಾನು ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಎಲ್ಲ ಗೊತ್ತಿದ್ರು ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಯಾಕೆ ಹೀಗೆ ಮಾಡ್ತಾ ಇದ್ದೀರಾ?
ಸಾರಿಕಾ ಸಾರಿಕಾ, ಒಂದು ಲೋಟ ಕಾಫಿ ಕೊಡೆ, ಸುಸ್ತಾಗಿದೆ. ಸಾರಿಕಾ, ಎಷ್ಟೊತ್ತೆ ಕಾಫಿ ಕೊಡಕ್ಕೆ? ಎಲ್ಲಿದೆಯಾ? ಬಾಗಲ್ ಬೇರೆ ಹೇಗೆ ತೆಗ್ದಿದ್ದಾಳೆ. ಸಾರಿಕಾ ಸಾರಿಕಾ, ನೀ ಇಲ್ಲಿ ಮಲಗಿದೀಯಾ? ನಾನು ಕೆಳಗಡೆ ಎಲ್ಲ ಹುಡುಕ್ತಾ ಇದ್ದೀನಿ. 7 ಗಂಟೆ ಆಯಿತು, ಎದ್ದೇಳೆ. ಸಾರಿಕಾ, ಏ ಸಾರಿಕಾ, ಸರಿ ಹೋಯ್ತು. ಸಾರಿಕಾ, ಎದ್ದೇಳೆ. ಅಯ್ಯೋ ದೇವ್ರೆ, ನಿದ್ದೆ ಮಾತ್ರ ತಗೊಂಡ್ಬಿಟ್ಟಿದ್ದಾಳೆ. ಏ ಸಾರಿಕಾ, ಎದ್ದೇಳೆ. ಸಾರಿಕಾ, ಸಾರಿಕಾ, ಎದ್ದೇಳೆ. ಸಾರಿಕಾ, ಹಲೋ, ಸಿಟಿ ಹಾಸ್ಪಿಟ್ಲಾ? ಸರ್, ಎಮರ್ಜೆನ್ಸಿ ಇದೆ, ದಯವಿಟ್ಟು ಆ್ಯಂಬುಲೆನ್ಸ್ ಕಳಿಸಿ ಸರ್. ಅಡ್ರೆಸ್ ಬರ್ಕೊಳ್ಳಿ. ನಂಬರ್ 295 6 ಮೇನ್, ಪಂಚಗಿರಿ ಫಸ್ಟ್ ಸ್ಟೇಜ್, ಬ್ಯಾಂಗ್ಳೂರು. ಹಲೋ, ಸರಿಯೋ? ಸಾರಿಕಾ ನಿದ್ದೆ ಮಾತ್ರ ತೊಗೊಂಡ್ಬಿಟ್ಟಿದ್ದಾಳೆ. ನಾನು ಸಿಟಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಅಲ್ಲಿಗೆ ಬಂದ್ಬಿಡಿ. ಸಾರಿಕಾ, ಏ ಸಾರಿಕಾ, ಸಾರಿಕಾ, ಏ ಸಾರಿಕಾ, ಎದ್ದೇಳೆ. ಸಾರಿಕಾ, ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯ